ಸಿಂಹಾದ್ರಿಪುರ ಎನ್ನುವ ಊರಿನಲ್ಲಿ ಜಾನಕಿ ಎನ್ನುವವರಿಗೆ ಚರಣ್ ವಿನಯ್ ಎನ್ನುವ ಇಬ್ಬರು ಮಕ್ಕಳಿದ್ರು. ಇಬ್ಬರು ತುಂಬಾ ಒಳ್ಳೆಯವರು. ಅವರ ತಾಯಿಯ ಮಾತನ್ನು ಮೀರದೆ ತಾಯಿ ಏನ್ ಹೇಳ್ತಿದ್ರು ಅದನ್ನೇ ಮಾಡ್ತಿದ್ರು. ಜಾನಕಿ ಒಂದೇ ಮನೆಯ ರೋಜಾ ಮತ್ತು ಸರೋಜಾ ಎನ್ನುವ ಹೆಣ್ಣು ಮಕ್ಕಳಿಗೆ ಚರಣ್ ಮತ್ತು ವಿನಯ್ಗೆ ಮದ್ವೆಯನ್ನು ಮಾಡಿಸಿದ್ರು. ಆದರೂ ಇಬ್ಬರು ಶ್ರೀಮಂತ ಮನೆಯ ಹುಡುಗಿರಾದ ಕಾರಣ ಜಾನಕಿಯಮ್ಮ ಮನ್ಸಲ್ಲಿ ಯಾವಾಗ್ಲೂ ಭಯ ತುಂಬಿತ್ತು. ಎಲ್ಲಿ ಗಂಡು ಮಕ್ಕಳು ತನ್ನನ್ನು ಬಿಟ್ಟು ಹೆಂಡತಿಯ ಹಿಂದೆ ಹೋಗ್ಬಿಡ್ತಾರೆ ಅಂತ. ಮದುವೆಯಾದ 2 ತಿಂಗಳಲ್ಲೇ ಸಂಕ್ರಾಂತಿ ಹಬ್ಬ ಬಂತು. ಎಂದಿನ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಊರಿನಲ್ಲಿ ಗಾಳಿಪಟ ಪೈಪೋಟಿ, ರಂಗೋಲಿ ಪೈಪೋಟಿ ಜರುಗುತ್ತೆ. ಆದ್ರೆ ಈ ವರ್ಷ ನಮ್ಮ ಊರಲ್ಲಿ ಹೆಣ್ಮಕ್ಳಿಗೆ ಅಂತ ಗಾಳಿಪಟ ಪೈಪೋಟಿನ ಪ್ರತ್ಯೇಕವಾಗಿ ಹಮ್ಮಿಕೊಂಡಿದ್ದಾರೆ. ಇನ್ನು ತುಂಬಾ ಪೈಪೋಟಿ ಇರುತ್ತೆ. ಸರೋಜಾ, ರೋಜಾ, ನೀವಿಬ್ಬರು ಪೈಪೋಟಿಯಲ್ಲಿ ಇರ್ತೀರಾ? ಏನತ್ತೆ ಗಾಳಿಪಟ ರಂಗೋಲಿ ಅಂತ? ಹಳ್ಳಿ ಹುಡುಗಿರ ಹಾಗೆ ಏನಾದ್ರೂ ಫ್ಯಾಷನ್ ಶೋ ಇದ್ರೆ ಹೇಳಿ, ನಾವು ಶ್ರೀಮಂತ ಮನೆಯವರು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ನಮಗೇನೆ ಅವಾಗ ಫಸ್ಟ್ ಪ್ರೈಸ್ ಬರುತ್ತೆ. ನನ್ನ ತಂಗಿ ಬ್ಯೂಟಿಷಿಯನ್ ಕೋರ್ಸ್ ಕೂಡ ಮಾಡಿದಾಳೆ. ಹೌದತ್ತೆ, ಅಕ್ಕ ಹೇಳೋದ್ ಕೂಡ ನಿಜಾನೇ. ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದೀನಿ. ಹಾಗೆ ಪೈಪೋಟಿ ಇದ್ರೆ ನಾವೇ ಗೆಲ್ಲೋದು. ಸರಿಯಾಗಿದೆ ಅಮ್ಮ. ನೀವು ಕಲ್ತಿದ್ದೀರಾ ಅಂತ ನಿಮಗೋಸ್ಕರ ಫ್ಯಾಷನ್ ಶೋ ಕಾಂಪಿಟೇಷನ್ ನ ಇಡ್ತಾರಾ? ಪ್ರತಿಯೊಂದು ಮನೆಯಿಂದನೂ ಹೆಣ್ಮಕ್ಳು ಈ ಪೈಪೋಟಿಗೆ ಹೋಗ್ತಾರೆ. ನೀವು ಕೂಡ ಈ ಸಲ ಖಂಡಿತ ಹೋಗ್ಬೇಕು. ಜಾನಕಿ ಹೀಗೆ ಹೇಳಕ್ಕೆ ಬಂದಿದ್ನಲ್ಲ ಹೇಳಿ ಮುಗಿಸಿ ಆನಂತರ ಅವರ ರೂಮಿಗೆ ಹೋದ್ರು. ರೋಜಾ ಅವಳ ರೂಮಿಗೆ ಬಂದು ಆಲೋಚನೆ ಮಾಡಿದ್ಲು. ನಾನು ಈ ಮನೆಯ ದೊಡ್ಡ ಸೊಸೆ, ಹಾಗಾದ್ರೆ ನಾನೇ ಈ ಕಾಂಪಿಟೇಷನ್ ಅಲ್ಲಿ ವಿನ್ ಮಾಡ್ಬೇಕು. ಸರೋಜನಕ್ಕಿಂತ ನಾನು ಚೆನ್ನಾಗಿ ರಂಗೋಲಿ ಹಾಕ್ಬೇಕು. ಅರ್ಜೆಂಟಾಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೇಕು 2024-25 ರಂಗೋಲಿ ಏನು ಅಂತ. ರೋಜಾ ಕೂಡ ಅವಳ ರೂಮಿಗೆ ಹೋಗಿ ಆಲೋಚನೆ ಮಾಡ್ತಾ ಇದ್ಲು. ನನಗೆ ಈ ಊರಲ್ಲಿ ನನ್ನ ಅಕ್ಕನ ಬಿಟ್ರೆ ಯಾರು ಕೂಡ ಪೈಪೋಟಿ ಇಲ್ಲ. ಹೌದಲ್ವಾ, ನಾನು ಮರ್ತೋದೆ. ನನಗೆ ಮೇಕಪ್ ಮಾಡಕ್ಕೆ ಗೊತ್ತು ಅಂದ್ಮೇಲೆ ನಾನೇ ಹೊಸದಾಗಿ ಕ್ರಿಯೇಟ್ ಮಾಡುವ ಕ್ರಿಯೇಟಿವಿಟಿ ಕೂಡ ನನ್ನಲ್ಲಿ ಇರುತ್ತೆ ಅಲ್ವಾ? ಸೊ ಅಕ್ಕನ್ಗಿಂತ ನಾನೇ ಬೆಟರ್ ಆಗಿ ಏನಾದ್ರೂ ಮಾಡ್ತೀನಿ. ಈ ಸಲ ಅಕ್ಕನ್ಗಿಂತ ರಂಗೋಲಿಯಲ್ಲಿ ನಾನೇ ವಿನ್ ಆಗ್ತೀನಿ. ಅದೇ ಸಮಯಕ್ಕೆ ಸರೋಜಾ ಗಂಡ ವಿನಯ್ ಅಲ್ಲಿಗೆ ಬಂದ. ಏನ್ ಸರೋಜಾ, ಅಷ್ಟೊಂದು ದೀರ್ಘವಾಗಿ ಆಲೋಚನೆ ಮಾಡ್ತಾ ಇದ್ದೀಯಾ? ಏನ್ ವಿಷಯ? ಅತ್ತೆ ರಂಗೋಲಿ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ಬೇಕು ಅಂತ ಹೇಳಿದ್ರು. ಈ ಕಾಂಪಿಟೇಷನ್ ಅಲ್ಲಿ ನಾನೇ ವಿನ್ ಆಗ್ಬೇಕು. ನನ್ನ ಅಕ್ಕನಿಗೆ ಕ್ರಿಯೇಟಿವಿಟಿಯಲ್ಲಿ ಸ್ವಲ್ಪ ಜ್ಞಾನ ಕಡಿಮೆ. ಅದು ಮಾತ್ರ ಅಲ್ಲದೆ ಅವಳಿಗೆ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ. ಇದಕ್ಕೆ ನಾನೇ ಗೆಲ್ತೀನಿ ಅಂತ ಆಲೋಚನೆ ಮಾಡ್ತಿದ್ದೀನಿ. ಆ ರೀತಿ ಯಾವಾಗ್ಲೂ ಆಲೋಚನೆ ಮಾಡ್ಬೇಡ ಸರೋಜಾ. ನೀನ್ ಗೆದ್ರೇನು, ಅತ್ತಿಗೆ ಗೆದ್ರೇನು, ಹೆಸರು ಬರೋದು ನಮ್ಮ ಮನೆಗೆ ತಾನೇ. ಯಾವಾಗ ನೋಡಿದ್ರು ನೀವು ಈಗೇನೆ ಆಲೋಚನೆ ಮಾಡೋದು. ಹಾಗೆ ಅಂತ ಹೇಳಿ ಎದ್ದು ಹೊರಗಡೆ ಹೋದ್ಲು. ಚರಣ್, ವಿನಯ್, ಒಂದ್ಸಲ ಬೇಗ ಇಲ್ಲಿಗೆ ಬನ್ನಿಪಾ. ಏನಮ್ಮ, ಯಾಕೆ ಇಷ್ಟೊಂದು ಅರ್ಜೆಂಟಲ್ಲಿ ಕರಿತಾ ಇದ್ದೀರಾ? ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಅಲ್ವಾ? ನನಗೆ, ಸೊಸೆಂದಿರಿಗೆ, ನಿಮಗೆ, ಹಾಗೇನೆ ನಮ್ಮ ಮನೇಲಿ ಕೆಲಸ ಮಾಡುವ ರಂಗಮ್ಮನಿಗೂ ಕೂಡ ಹೊಸ ಬಟ್ಟೆ ತಗೊಂಬನ್ನಿ. ಇವಾಗ ಯಾಕಮ್ಮ ಬಟ್ಟೆ? ಮೊನ್ನೆ ಅಷ್ಟೇ ಮದುವೆ ಆಯಿತು. ಇನ್ನೂ ತುಂಬಾ ಬಟ್ಟೆಗಳು ಹಾಕ್ಲೇ ಇಲ್ಲ. ತಪ್ಪು ಕಂಡ್ರೋ, ಹಾಗೆಲ್ಲ ಆಲೋಚನೆ ಮಾಡ್ಬೇಡಿ. ಸೊಸೆಂದಿರು ಬಂದ ನಂತರ ಬರುವಂತಹ ಮೊದಲನೇ ಹಬ್ಬ. ಸೊಸೆಂದಿರು ಬೇಜಾರ್ ಮಾಡ್ಬಾರ್ದು. ಚೆನ್ನಾಗಿ ಬಟ್ಟೆ ತಗೊಂಬನ್ನಿ. ಸರಿ ಅಮ್ಮ. ಹಾಗೆ ಹೇಳಿ ಚರಣ್ ಮತ್ತು ವಿನಯ್ ಬಟ್ಟೆ ತಗೊಳ್ಳಿಕ್ಕೆ ಮಾರ್ಕೆಟಿಗೆ ಹೋದ್ರು. ಅಮ್ಮ, ಸರೋಜಾ, ರೋಜಾ, ಇಲ್ಲಿ ಬನ್ನಿ. ನಾನು ನಾಳೆ ಹಬ್ಬಕ್ಕೆ ಬೇಕಾಗಿರೋ ವಸ್ತುಗಳನ್ನ ತಗೊಂಬರಕ್ಕೆ ಹೋಗ್ತಿದ್ದೀನಿ. ಧನುರ್ಮಾಸ ಆದ ಕಾರಣ ಹೊರಗಡೆ ನೀರಾಕಿ ರಂಗೋಲಿ ಹಾಕಿ. ಇವಾಗ ಯಾಕತ್ತೆ ಇದೆಲ್ಲ? ನೀವು ಪ್ರತಿದಿನ ನೋಡೋದಿಲ್ವಾ? ನಾನು ಹೊರಗಡೆ ಅಂಗಳಕ್ಕೆ ನೀರಾಕಿ ರಂಗೋಲಿ ಹಾಕಿ ಅದ್ರ ಮೇಲೆ ಹೂನ ಇಡೋದ್ನ. ಧನುರ್ಮಾಸದಲ್ಲಿ ಈ ರೀತಿ ಮಾಡುವುದು ವಾಡಿಕೆಯಾಗಿದೆ. ಅದರಿಂದ ನೀವು ಕೂಡ ರಂಗೋಲಿ ಹಾಕಿ. ರೋಜಾ ಮಾಡ್ತಾಳೆ ಅಂತ ಸರೋಜಾ, ಸರೋಜಾ ಮಾಡ್ತಾಳೆ ಅಂತ ರೋಜಾ ಮನೆಯಲ್ಲಿ ಯಾರೂ ಕೆಲಸ ಮಾಡ್ಲಿಲ್ಲ. ಜಾನಕಿ ಅಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ರು. ಆದರೆ ಸೊಸೆಂದಿರು ಹಾಗಾಗಿ ಕೆಲ್ಸನ ಬಿಟ್ಬಿಟ್ಟು ಅವ್ರವ್ರು ಹಾಗೇನೆ ಕೂತಿದ್ರು. ಏನಮ್ಮ, ನಿಮ್ಮಿಬ್ರಿಗೂ ಕೆಲಸ ಹೇಳಿದ್ದೆ ಅಲ್ವಾ? ಯಾಕೆ ಮಾಡಿಲ್ಲ? ನಾನು ಸರೋಜಾ ಅಂಗಳಕ್ಕೆ ನೀರಾಕಿ ಗುಡ್ಸಿದ್ರೆ ರಂಗೋಲಿ ಹಾಕೋಣ ಅಂತ ಇದ್ದೆ. ಅವಳು ಮಾಡಿಲ್ಲ, ಅದಕ್ಕೋಸ್ಕರ ನಾನು ಮಾಡ್ಲಿಲ್ಲ. ಅತ್ತೆ, ನಿಮ್ಮ ನಂತರ ಮನೆ ಜವಾಬ್ದಾರಿ ಹೋಗೋದು ಅಕ್ಕನಿಗೆ ತಾನೆ. ಅವಳು ಮಾಡ್ತಾಳೆ ಅಂತ ನಾನ್ ನೋಡ್ದೆ, ಅವಳು ಮಾಡ್ಲಿಲ್ಲ ಅಂದ್ಮೇಲೆ ನಾನ್ ಯಾಕೆ ಮಾಡ್ಬೇಕು ಅಂತ ಮಾಡ್ಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಚರಣ್ ಮತ್ತು ವಿನಯ್ ಬಂದ್ರು. ಅಮ್ಮ, ಎಲ್ಲರಿಗೂ ಬಟ್ಟೆನ ತಗೊಂಬಂದಿದೀವಿ. ಬಟ್ಟೆ ನೋಡಿ ಹೇಗಿದೆ ಅಂತ. ಓಹೋ, ಬಟ್ಟೆನೆಲ್ಲ ತಗೊಂಬಂದ್ಬಿಟ್ರಾ? ಸೀರೆಗಳೆಲ್ಲ ತುಂಬಾ ಚೆನ್ನಾಗಿದೆ ಕಣ್ರು. ನನ್ ಸೀರೆ ತುಂಬಾನೇ ಚೆನ್ನಾಗಿದೆ. ಪರವಾಗಿಲ್ಲ ಕಣ್ರು, ಹಬ್ಬದ ಶಾಪಿಂಗ್ ಮಾಡ್ಲಿಕ್ಕೆ ಕೂಡ ಕಲ್ತ್ಬಿಟ್ಟಿದೀರಾ. ರೋಜಾ ಮತ್ತು ಸರೋಜಾ ಬಂದು ಅವರ ಸೀರೆಯನ್ನು ನೋಡಿದ್ರು. ಅಯ್ಯೋ, ಏನಿದು ಈ ರೀತಿ ಸೀರೆನ ತಂದಿದ್ದೀರಾ? ಶಾಪಿಂಗ್ಗೆ ಹೋಗಿದ್ರಲ್ವಾ? ಮಾಡ್ರನ್ ಡ್ರೆಸ್ನ ತಗೋಬರತ್ತಾನೆ.
ಹಬ್ಬದ ದಿನದಂದು ನಾನು ಈ ರೀತಿ ಸ್ಯಾರಿ ಉಟ್ಕೊಂಡ್ ನಿಲ್ಲದ? ಚೇಚೆ, ನನ್ನಿಂದಾಗಲ್ಲ. ಅದ್ರಲ್ಲೂ ತಗೊಂಬಂದಿರೋ ಸೀರೆ ಹೇಗಿದೆ ನೋಡಿ. ಸ್ವಲ್ಪ ರಿಚ್ ಆದ ಸೀರೆನ ತಗೊಂಬರೋದಲ್ವಾ? ನನ್ ಮದ್ವೆ ಸೀರೆನ ನೋಡಿದ್ರ ಎಷ್ಟ್ ರಿಚ್ ಆಗಿದೆ ಅಂತ. ಅದಲ್ಲ ರೋಜಾ, ಮೊನ್ನೆ ತಾನೇ ಮದ್ವೆಗೆ ಬಟ್ಟೆ ತಗೊಂಡಿದ್ದು. ಆ ಸೀರೆ ಎಲ್ಲ ತುಂಬಾ ಕಾಸ್ಟ್ಲಿಯಾಗಿ ವೆಯ್ಟ್ ಆಗಿರುತ್ತೆ ಅಲ್ವಾ? ಇದು ಸಿಂಪಲ್ ಆಗಿದ್ರು ಒಂದು ಸಲ ಡಿಸೈನ್ ಕ್ವಾಲಿಟಿನ ನೋಡು ಎಷ್ಟ್ ಚೆನ್ನಾಗಿದೆ ಅಂತ. ಡಿಸೈನ್ ಕ್ವಾಲಿಟಿ ಬಗ್ಗೆ ನನ್ ಜೊತೆ ಹೇಳ್ತೀರಾ? ನಾನು ಫ್ಯಾಷನ್ ಡಿಸೈನಿಂಗ್ ಮಾಡ್ದವಳು. ಅದೆಲ್ಲ ನಮ್ಗೆ ಗೊತ್ತಿಲ್ಲ ರೀ. ಅರ್ಜೆಂಟ್ ಆಗಿ ನಮ್ಮನ್ನು ಶಾಪಿಂಗ್ಗೆ ಕರ್ಕೊಂಡೋಗಿ ನಾವು ಕೂಡ ಬರ್ತೀವಿ. ಈ ಸೀರೆನೆಲ್ಲ ವಾಪಸ್ ಕೊಟ್ಬಿಟ್ಟು ಮಾಡರ್ನ್ ಡ್ರೆಸ್ನ ತಗೊಂಬರೋಣ. ಹಾಗೆ ಹೋಗಿ ಸೀರೆನ ಕೊಟ್ಟು ಬದಲಾಯಿಸ್ಕೊಂಡ್ರು. ಅವರು ತಗೊಂಡ ಮಾಡರ್ನ್ ಡ್ರೆಸ್ನ ತಗೊಂಡು ಮನೆಗೆ ಬಂದ್ರು. ಜಾನಕಿ ಕೂಡ ಅವರಿಗೆ ಇಷ್ಟವಾಗಿದ್ದನ್ನು ತೆಗೆದುಕೊಡಕ್ ಕೇಳಿದ್ಲು. ಯಾಕೆ ಅಂದ್ರೆ ಅದು ಅವರಿಗೆ ಮೊದಲನೇ ಹಬ್ಬ ಅಂತ. ಅಷ್ಟರಲ್ಲಿ ರಂಗೋಲಿ ಸ್ಪರ್ಧೆ ಬಂದ ಕಾರಣ ನಾನು ನನ್ನ ಫ್ಯಾಷನಿಗೆ ತಕ್ಕಂತೆ ಚೆನ್ನಾಗಿ ರೆಡಿಯಾಗಿ ಚೆನ್ನಾಗಿರುವ ರಂಗೋಲಿ ಹಾಕ್ತೀನಿ. ಇವತ್ ನೋಡು ನಾನು ಎಷ್ಟ್ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಅಲ್ಲಿ ಸ್ಪರ್ಧೆಗೆ ಬಂದವರೆಲ್ಲ ನನ್ನನ್ನೇ ನೋಡ್ಬೇಕು, ಎಷ್ಟು ಸುಂದರವಾಗಿದ್ದೀನಿ ಅಂತ. ಹಾಗೆ ಹೇಳಿ ಇಬ್ಬರು ಡ್ರೆಸ್ ಹಾಕೊಂಡು ಹೊರಗಡೆ ಬಂದ್ರು. ಈ ರೀತಿ ಬಟ್ಟೆ ಹಾಕೊಂಡು ನೀವು ರಂಗೋಲಿಗೆ ಹೋದ್ರೆ ಎಲ್ಲರ ಮುಂದೆ ನೀವೇ ಕಷ್ಟಪಡೋದು. ಅಲ್ಲಿಗೆ ಬರೋರೆಲ್ಲ ಸೀರೆ ದಾವಾಣಿ ಅಂತ ಉಟ್ಕೊಂಡ್ ಬರ್ತಾರೆ. ಯಾಕೆ ಅಂದ್ರೆ ರಂಗೋಲಿ ಹಾಕುವಾಗ ಅವರಿಗೆ ಸರಿಯಾಗಿರುತ್ತೆ ಅಂತ. ಹೀಗೆ ಜಾನಕಿ ಹೇಳಿದ್ರು. ರೋಜಾ ಸರೋಜಾ ಅತ್ತೆಯ ಮಾತನ್ನು ಕೇಳದೆ ರಂಗೋಲಿ ಕಾಂಪಿಟೇಷನ್ ಹತ್ರ ಹೋದ್ರು. ಎಲ್ಲರೂ ಟ್ರೆಡಿಷನಲ್ ಡ್ರೆಸ್ಸಲ್ಲೇ ಬಂದಿದ್ರು. ನೋಡಿದೀಯಾ, ಹಬ್ಬದ ಸಮಯ ಆದ ಕಾರಣ ಎಲ್ಲರೂ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡು ಕಾಂಪಿಟೇಷನ್ಗೆ ಬಂದಿದ್ದಾರೆ. ಅದಕ್ಕೇನೆ ನಾನು ನಿನಗೆ ಚೆನ್ನಾಗಿರುತ್ತೆ ಅಂತ ಒಂದ್ ಸೀರೆನ ತಗೊಬಂದೆ. ಆದ್ರೆ ನೀನು ಅದನ್ನ ಸೈಡ್ಗೆ ಬಿಸಾಕಿ ಮಾಡರ್ನ್ ಡ್ರೆಸ್ ಹಾಕೊಂಡ್ಬಂದಿದೀಯಾ. ಸುಮ್ಮನಿರ್ರಿ, ನಾವೇನು ಹಳ್ಳಿಯ ಹುಡುಗಿರಾ ಇಲ್ಲಿರುವ ಗಂಗೆ ಕಾವೇರಿ ರೀತಿ ರೆಡಿಯಾಗಕ್ಕೆ? ಚರಣ್ ಏನು ಮಾತನಾಡದೆ ಸೈಲೆಂಟ್ ಆಗಿ ನಿಂತೋದ. ನಿನಗೆ ಇಷ್ಟವಾದ ಕಲರಲ್ಲಿ ನಾನು ಸೀರೆ ತಗೊಂಬಂದೆ. ಸೀರೆ ಉಟ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನಿನ್ನ ಕಲರ್ಗೂ ಚೆನ್ನಾಗಿರ್ತಿತ್ತು. ನಾನು ಎಷ್ಟು ಕಾಸ್ಟ್ಲಿ ಆದ ಮೇಕಪ್ ಹಾಕೊಂಡ್ ಬಂದೆ ಗೊತ್ತಾ? ಅಷ್ಟೊಂದ್ ಕಾಸ್ಟ್ಲಿ ಮೇಕಪ್ಪಿಗೆ ಸೀರೆ ಉಟ್ಕೊಳಕ್ಕಾಗುತ್ತಾ? ನನಗೆ ಈ ರೀತಿ ಮಾಡರ್ನ್ ಡ್ರೆಸ್ಸೇ ಚೆನ್ನಾಗಿರೋದು, ಸೀರೆ ಅಲ್ಲ. ರಂಗೋಲಿ ಹಾಕ್ಲಿಕ್ಕೆ ನೋಡ್ತಾ ಇದ್ರು. ಆದ್ರೆ ಆ ಫ್ಯಾಷನ್ ಡ್ರೆಸ್ ಅಲ್ಲಿ ಅವರಿಗೆ ಕೂತು ರಂಗೋಲಿ ಹಾಕ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಲ್ಲಿರುವವರೆಲ್ಲ ಅವರನ್ನು ನೋಡಿ ನಗ್ತಾ ಇದ್ದಾಗ ರೋಜಾ ಸರೋಜನಿಗೆ ಕೋಪ ಬಂದು ಮನೆಗೆ ಬಂದ್ಬಿಟ್ರು. ನಾನು ಹೇಳ್ದೆ ಅಲ್ವಮ್ಮ, ನೀವ್ ಈ ಡ್ರೆಸ್ ಅಲ್ಲಿ ರಂಗೋಲಿ ಹಾಕ್ಲಿಕ್ಕೆ ತುಂಬಾ ಕಷ್ಟಪಡ್ತೀರಾ ಅಂತ. ನನ್ ಮಾತು ಕೇಳ್ದೆ ತಾನೇ ಹೋಗಿದ್ದು. ಸರಿಯಾದ ಅದೇ ಸಮಯಕ್ಕೆ ರೋಜಾ ಸರೋಜಾ ತಂದೆಯವರು ತಮ್ಮ ತಮ್ಮ ಅಳಿಯಂದರ್ನ ಹಬ್ಬಕ್ಕೆ ಕರೆಯೋಣ ಅಂತ ಬಂದಿದ್ರು. ಅಮ್ಮ ಚೆನ್ನಾಗಿದ್ದೀರಾ? ಏನಮ್ಮ ಮುಖ ಎಲ್ಲ ಬಾಡಿ ಹೋಗಿದೆ, ಏನಮ್ಮ ನಡೀತು, ಏನಾಯ್ತು? ನಾವು ರಂಗೋಲಿ ಹಾಕ್ಲಿಕ್ಕೆ ಕಾಂಪಿಟೇಷನ್ಗೆ ಹೋಗಿದ್ದು. ಈ ಬಟ್ಟೆ ಹಾಕೊಂಡು ನಮ್ಗೆ ರಂಗೋಲಿ ಹಾಕಕ್ಕೆ ತುಂಬಾ ಕಷ್ಟ ಆಯ್ತು. ಅದ್ರಿಂದ ಅಲ್ಲಿ ಕೂತವ್ರೆಲ್ಲ ನಮ್ನ ನೋಡಿ ನಗ್ತಾ ಇದ್ರು. ನಾವು ಮನೆಗ್ ಬಂದ್ಬಿಟ್ಟು. ನೀವು ಪಟ್ಟಣದಲ್ಲಿ ಓದ್ತಾ ಇರುವಾಗ ಎಷ್ಟೋ ಸಲ ನಾನು ಹಬ್ಬಕ್ಕೆ ನಿಮ್ನ ಮನೆಗೆ ಬನ್ನಿ ಅಂತ ಕರೆದಿದ್ದೆ. ಆದ್ರೆ ನೀವು ಬರದೆ ಅಲ್ಲೇ ಇದ್ದೋಗ್ಬಿಟ್ರಿ. ನಮ್ಮ ಸಂಪ್ರದಾಯ ಪದ್ಧತಿ ಏನು ಗೊತ್ತಿಲ್ದೇನೆ ಬೆಳೆದ್ಬಿಟ್ರಿ. ಹಾಲಿಡೇಸ್ ಬಿಟ್ಟಾಗ ಮನೆಗೆ ಬಂದಾಗ ನಾನು ಹೇಳ್ಬೇಕು ಅಂತ ಬಂದಾಗ ಕೂಡ ನನ್ ಮೇಲೇನೆ ಕೋಪ ಪಟ್ಕೊಂಡು ಮತ್ತೆ ಹಾಸ್ಟೆಲಿಗೇನೆ ಹೋಗ್ಬಿಡ್ತಿದ್ರಿ. ಇದನ್ನೇ ನಾನು ನಿಮ್ಗೆ ಹೇಳ್ಬೇಕು ಅಂತಿದ್ದಿದ್ದು. ಎಲ್ಲ ಹಬ್ಬಕ್ಕಿಂತ ಸಂಕ್ರಾಂತಿ ಹಬ್ಬನ ತುಂಬಾ ಚೆನ್ನಾಗ್ ಮಾಡ್ತಾರೆ. ಹಾಗೆ ಹೇಳಿದಾಗ ರೋಜಾ ಸರೋಜನಿಗೆ ಸಂಕ್ರಾಂತಿ ಹಬ್ಬದ ಸ್ವಲ್ಪ ವಿಷಯಗಳು ಗೊತ್ತಾಯ್ತು. ರೋಜಾ ಸರೋಜಾ ಬೇಡ ಅಂತ ಇಟ್ಟು ಬಂದ ಸೀರೆಯನ್ನು ಅವರ ಗಂಡಂದಿರು ತಂದಿದ್ರು. ರೋಜಾ ಸರೋಜಾ ಆ ಸೀರೆಯನ್ನು ಉಟ್ಕೊಂಡು ರಂಗೋಲಿ ಕಾಂಪಿಟೇಷನ್ಗೆ ಹೊರಟ್ರು. ಅಲ್ಲಿ ಹರಿದಾಸ್ ಬಂದ್ರು. ಅಮ್ಮ ರೋಜಾ, ಹರಿದಾಸ್ ಬಂದಿದ್ದಾರೆ, ನೀವು ಹೋಗಿ ಅವರಿಗೆ ಅಕ್ಕಿ ಬಟ್ಟೆನ ಕೊಡಿ, ಅವರ ಆಶೀರ್ವಾದನ ಪಡ್ಕೊಳ್ಳಿ ಮಕ್ಳೇ. ಹೀಗೆ ಅವರಿಬ್ಬರು ಅಕ್ಕಿ ಮತ್ತು ಬಟ್ಟೆಯನ್ನು ಕೊಟ್ಟ ನಂತರ ಹರಿದಾಸ್ ಅವರು ಅವರ ಹಾಡಿನಲ್ಲಿ ಸಂಕ್ರಾಂತಿ ಹಬ್ಬದ ಮಹಿಮೆಯನ್ನು ಹೇಳಿದ್ರು. ಆ ಮಹಿಮೆಯನ್ನು ತಿಳಿದುಕೊಂಡ ರೋಜಾ ಮತ್ತು ಸರೋಜಾ ಮತ್ತೆ ಸಂಕ್ರಾಂತಿ ಹಬ್ಬದ ರಂಗೋಲಿ ಕಾಂಪಿಟೇಷನ್ಗೆ ಹೋಗಿ ರಂಗೋಲಿ ಹಾಕಿದ್ರು. ಇವರು ಮೊದಲೇ ಯಾವ ರೀತಿ ರಂಗೋಲಿ ಹಾಕ್ಬೇಕು ಅಂತ ಪ್ರಿಪೇರ್ ಆಗಿದ್ರು. ಅದರಿಂದ ರೋಜಾ ಹಾಕಿದ ರಂಗೋಲಿಗೆ ಫಸ್ಟ್ ಪ್ರೈಸ್ ಬಂತು. ಹಾಗೆ ಸರೋಜಾ ರಂಗೋಲಿಗೆ ಸೆಕೆಂಡ್ ಪ್ರೈಸ್ ಬಂತು. ಎಲ್ಲರೂ ಸೇರಿ ಸಂಕ್ರಾಂತಿ ಹಬ್ಬವನ್ನು ಸಂತೋಷದಿಂದ ಮಾಡಿದ್ರು. ಶಾರದಮ್ಮನಿಗೆ ಯಾವ ಕಷ್ಟ ಬರದ ಹಾಗೆ ಮಗನಾದ ರಮೇಶ್ ಸೊಸೆಯಾದ ಗೀತಾ ನೋಡ್ಕೊಳ್ತಾ ಇದ್ರು. ಊರಲ್ಲಿ ಎಲ್ಲರಿಗಿಂತ ಹೊಲ ಜಾಸ್ತಿ ಇದ್ದ ಕಾರಣ ಲಾಭ ಕೂಡ ತುಂಬಾ ಬರ್ತಿತ್ತು. ಬರುವ ಲಾಭದಲ್ಲಿ ಇತರರಿಗೂ ಕೂಡ ಸಹಾಯವನ್ನು ಮಾಡ್ತಾ ಇದ್ರು ರಮೇಶ್ ಗೀತಾ. ಹೀಗಿರುವಾಗ ಆ ಕುಟುಂಬ ಒಂದು ದಿನ, ಅಮ್ಮ ಈ ಸಲ ನಮ್ಮ ಹೊಲದಲ್ಲಿ ಒಂದೇ ಜಾತಿಯ ಬೆಳೆಯನ್ನು ಹಾಕೋಣ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ, ನೀವೇನ್ ಹೇಳ್ತೀರಾ? ನಿಮ್ಮ ಅಭಿಪ್ರಾಯನೂ ಕೇಳ್ಬೇಕು ಅಂತ ಬಂದೆ. ಗೀತನ್ ಜೊತೆ ಕೇಳ್ದಪ್ಪ. ಇಲ್ಲಮ್ಮ, ನೀವೇಳಿದ್ರೆ ಸಾಕು. ಗೀತಾ ಇದ್ರ ಬಗ್ಗೆ ಎಲ್ಲ ತುಂಬಾ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನೋಡಪ್ಪ,
ಮನೆಯ ಬೆಳಕು ಸೊಸೆ ಅಂತ ಹೇಳ್ತಾರೆ. ಮೊದಲು ನಮ್ಮ ಮನೆ ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕು, ಅವಾಗ ತಾನೇ ಸಮಾಜಕ್ಕೂ ನಮ್ಮನ್ನು ನೋಡಿ ಸ್ಫೂರ್ತಿ ಸಿಗುತ್ತೆ. ನೀನು ಹೇಳದ್ ಕೂಡ ಸರಿನೇ ಇದೆ. ಒಂದೇ ಬೆಳೆ ಆಗ್ತಾ ಇದ್ದೀನಿ ಅಂತೀಯ, ಅದು ಕೂಡ ಒಳ್ಳೆ ತಾನೆ. ನಾವು ಇವಾಗ ಒಂದ್ಸಲ ಗೀತನ ಕೂಡ ಕೇಳೋಣ, ನೀನು ಅವಳನ್ನ ಕರ್ಕೊಂಬಾ. ಸರಿಯಮ್ಮ. ಹೀಗೆ ರಮೇಶ್ ಅಡುಗೆ ಮನೆಗೆ ಹೋಗಿ ಗೀತನನ್ನು ಕರ್ಕೊಂಡ್ ಬಂದ. ಏನತ್ತೆ ಕರ್ದಿದ್ದು? ಈ ಸಲ ನಿನ್ನ ಗಂಡ ಒಂದೇ ಜಾತಿಯ ಬೆಳೆಯನ್ನು ಬೆಳಿತಾನಂತೆ, ಅದಕ್ಕೆ ಹೇಳಲಿಕ್ಕೆ ನಿನ್ನ ಕರ್ದಿದ್ದು. ಅಯ್ಯೋ ಅತ್ತೆ, ಅವ್ರಿಗೇನ್ ತೀರ್ಮಾನ ಮಾಡಿದ್ರು ಚೆನ್ನಾಗಿ ಆಲೋಚನೆ ಮಾಡಿನೇ ತೀರ್ಮಾನ ಮಾಡಿರ್ತಾರೆ. ಅದು ಮಾತ್ರ ಅಲ್ಲತ್ತೆ, ಒಂದೇ ಬೆಳೆನ ಬೆಳೆಯೋದ್ರಿಂದ ನಮಗೆ ಕೆಲ್ಸನೂ ಕಡಿಮೆ, ಲಾಭನೂ ಚೆನ್ನಾಗಿ ಬರುತ್ತೆ. ಒಳ್ಳೆ ವಿಷಯನ ಹೇಳ್ದೆ ಅಮ್ಮ. ಇಲ್ ನೋಡಪ್ಪ, ಮನೆ ತೀರ್ಮಾನವನ್ನು ಹೆಣ್ಮಕ್ಳಿಗೂ ತಿಳಿಸಿ ಅಭಿಪ್ರಾಯನ ಕೇಳ್ಕೋಬೇಕು, ಆವಾಗ್ಲೇ ಎಲ್ಲ ಕುಟುಂಬ ಚೆನ್ನಾಗಿರೋದು. ನೀನೋಗಿ ನಿನ್ ಕೆಲ್ಸ ನೋಡು. ಸರಿಯಮ್ಮ. ಹೀಗೆ ರಮೇಶ್ ಹೊಲಕ್ಕೆ ಹೋದ. ಅಂದುಕೊಂಡ ಹಾಗೆ ಒಂದೇ ಜಾತಿಯ ಬೆಳೆಯನ್ನು ತನ್ನ ಹೊಲದಲ್ಲಿ ಬಿತ್ತನೆ ಮಾಡ್ದ. ಆದಾಯ ಚೆನ್ನಾಗಿ ಬರುತ್ತೆ ಅಂತ ಅವನ ಕೈಯಲ್ಲಿದ್ದ ಹಣವನ್ನೆಲ್ಲ ಖರ್ಚು ಮಾಡಿದ. ಆವಾಗಲೇ ಆಕಾಶವೆಲ್ಲ ಕತ್ತಲಾಯಿತು. ರಮೇಶಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ರಮೇಶ್ ದುಃಖ ಪಡ್ತಾ ಇದ್ದ. ಚಿಂತೆ ಮಾಡ್ಬೇಡ್ರಿ, ನಮ್ಗೆ ಯಾವ ಕಷ್ಟನೂ ಬರೋದಿಲ್ಲ. ಅದಲ್ಲ ಗೀತಾ, ನಮ್ ಜೊತೆ ಇರುವ ಹಣವನ್ನೆಲ್ಲ ಬಿತ್ತನೆಗೇನೆ ಸರಿ ಮಾಡ್ಬಿಟ್ಟೆ. ಇವಾಗ ಅಯ್ಯೋ ಸುಮ್ನಿರ್ರಿ, ನೀವು ಭಯಪಡದೆ ಅಲ್ದೆ ನಮ್ನ ಕೂಡ ಭಯಪಡಿಸ್ತೀರಾ? ಹೀಗೆ ಮಾತಾಡ್ತಾ ಇರುವಾಗ ಜೋರಾಗಿ ಮಳೆ ಬರಲು ಆರಂಭವಾಯಿತು. ಇದ್ದಕ್ಕಿದ್ದಂಗೆ ಮಳೆ ಜಾಸ್ತಿಯಾಗಿ ಮಳೆ ಪ್ರವಾಹ ಬರಲು ಆರಂಭಿಸಿತು. ರಮೇಶ್ ಬೆಳೆಯೆಲ್ಲ ನೀರಲ್ಲಿ ಕೊಚ್ಚಿಕೊಂಡು ಹೋಯಿತು. ಅದರಿಂದ ತುಂಬಾ ಚಿಂತೆಗೆ ಈಡಾದ ರಮೇಶ್. ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆ ಸಮಯದಲ್ಲಿ ರಮೇಶ್ಗೆ ಕೈಕಾಲು ಬರದೆ ಹಾಸಿಗೆಯನ್ನು ಹಿಡಿಯುವ ಪರಿಸ್ಥಿತಿ ಬಂತು. ರಮೇಶನ್ನು ನೋಡಿ ಗೀತಾ ಶಾರದಮ್ಮ ದುಃಖದಿಂದ ಅಳ್ತಿದ್ರು. ಅಯ್ಯೋ ದೇವ್ರೆ, ನಾನೇ ದೊಡ್ಡ ಪಾಪಿಸ್ಟೆ. ನನ್ನಿಂದನೇ ನನ್ ಮಗ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದಾನೆ. ಅವತ್ತು ಬೆಳೆ ಬೆಳಿಲ್ಲ ಅಂತ ಕೇಳ್ದಾಗ ಸರಿ ಅಂತ ನಾನೇ ಹೇಳ್ಬಿಟ್ಟೆ. ಯಾವಾಗ್ಲೂ ಸಂತೋಷದಿಂದ ಇರುವ ಮನೆ ಇವತ್ತು ದುಃಖದಲ್ಲಿದೆ. ನನ್ನ ಗಂಡ ಯಾರಿಗೂ ಯಾವ ದ್ರೋಹವನ್ನು ಮಾಡ್ಲಿಲ್ಲ. ಅಪಾಯದಲ್ಲಿರುವವರಿಗೆ ಹಣ ಕೊಟ್ಟು ಸಹಾಯ ಮಾಡ್ತಿದ್ರು. ಇವಾಗ ಇವರಿಗೆ ಈ ರೀತಿ ಪರಿಸ್ಥಿತಿ ಬಂದಿದೆ. ಅವರ ಪರಿಸ್ಥಿತಿ ಯಾಕೆ ಹೀಗಾಯ್ತು? ಅಯ್ಯೋ ದೇವ್ರೆ, ನೀನೇ ಅವರನ್ನು ಕಾಪಾಡ್ಬೇಕು. ಹೀಗೆ ಗೀತಾ ತನ್ನ ಗಂಡನಾದ ರಮೇಶ್ನ ಪಕ್ಕ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಕೆಲವು ವಾರದಲ್ಲಿ ಮಳೆ ಕಡಿಮೆ ಆಯ್ತು. ಮನೆಯಲ್ಲಿ ಕೂಡ ವಸ್ತುಗಳು ಖಾಲಿ ಆಯ್ತು. ಹೀಗೆ ಸ್ವಲ್ಪ ದಿನದಲ್ಲೇ ಅತ್ತೆ ಸೊಸೆ ಇಬ್ರು ತುಂಬಾನೇ ಬಡವರಾದ್ರು. ಆ ಮನೆ ಪರಿಸ್ಥಿತಿ ತುಂಬಾ ದಾರುಣವಾಗಿತ್ತು. ಅಮ್ಮ ಗೀತಾ, ಮನೆಯಲ್ಲಿ ಅಕ್ಕಿ ಇದೆಯಾ? ಮನೆಯಲ್ಲಿ ಅಕ್ಕಿ ಮಾತ್ರ ಇದೆ ಅತ್ತೆ, ಅಕ್ಕಿನ ಬಿಟ್ರೆ ಬೇರೆ ಏನೂ ಇಲ್ಲ. ಅಕ್ಕಿ ಕೂಡ ಇನ್ನು 2-3 ದಿನದಲ್ಲಿ ಖಾಲಿ ಆಗುತ್ತೆ. ಇವಾಗ ಏನ್ ಮಾಡೋದತ್ತೆ? ನೀನೇನು ಭಯಪಡ್ಬೇಡ ಗೀತಾ, ನಾವು ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದೀವಿ. ಅವ್ರ ಜೊತೆ ಹೋಗಿ ಸಹಾಯ ಕೇಳೋಣ, ಅವ್ರು ಖಂಡಿತ ನಮ್ಗೆ ಸಹಾಯ ಮಾಡ್ತಾರೆ. ನಾನು ಹೋಗಿ ಪಕ್ಕದ ಮನೆ ಪಾರಿಜಾತನ್ ಜೊತೆಯಿಂದ ಸ್ವಲ್ಪ ಹಣ ಕೇಳ್ಕೊಂಬರ್ತೀನಿ. ಶಾರದಮ್ಮ ಪಕ್ಕದ ಮನೆ ಪಾರಿಜಾತನ್ ಮನೆಗೆ ಹೋಗಿದ್ರು. ಪಾರಿಜಾತಂ ಪಕ್ಕದ ಮನೆ ಶಾರದಮ್ಮನ ನೋಡಿದ ತಕ್ಷಣ ಅವರು ಕೈಯಲ್ಲಿದ್ದ ಹಣವನ್ನು ತೆಗ್ದಿಟ್ಕೊಂಡ್ರು. ಏನ್ ಶಾರದಮ್ಮ, ಇಲ್ಲಿಗೆ ಬಂದಿದೀಯಾ? ಯಾವಾಗ್ಲೂ ನಮ್ಮ ಮನೆಗೆ ಬರದೇ ಇಲ್ವಲ್ಲ? ನಾನು ಯಾವಾಗ್ಲೂ ಇಲ್ಲಿಗೆ ಬರದಿದ್ರು ನೀನು ಯಾವಾಗ್ಲೂ ಏನಾದ್ರೂ ವಸ್ತು ಕೇಳಲಿಕ್ಕೆ ನನ್ ಮನೆಗೆ ಬರ್ತೀಯಲ್ಲ ಪಾರಿಜಾತಂ, ಅದಕ್ಕೇನೆ ಇವತ್ತು ನಿನ್ನ ಜೊತೆ ಸಹಾಯ ಕೇಳೋಣ ಅಂತ ನಾನ್ ಬಂದಿದ್ದೀನಿ. ಸಹಾಯನಾ? ಯಾರಿಗೆ ಸಹಾಯ? ಪಾರಿಜಾತಂ ಮಾತು ಕೇಳಿ ಶಾರದಮ್ಮನಿಗೆ ತುಂಬಾನೇ ಬೇಜಾರಾಯಿತು. ಇದ್ರೂ ಪರವಾಗಿಲ್ಲ ಅಂತ ಅವರೇ ಸ್ವತಃ ಹಣವನ್ನು ಸಾಲವಾಗಿ ಕೇಳಿದ್ರು. ಈ ಮಳೆಯಿಂದ ಬೆಳೆಯೆಲ್ಲ ನಾಶವಾಯಿತು ಪಾರಿಜಾತಂ, ಮನೆಯಲ್ಲಿ ವಸ್ತುಗಳೇ ಇಲ್ಲ. ಇವಾಗ ನನಗೆ ನೀನು ಸ್ವಲ್ಪ ಹಣ ಸಹಾಯ ಮಾಡಿದ್ರೆ ಮತ್ತೆ ತಿರುಗಿಸಿ ಕೊಡ್ತೀನಿ. ದಯವಿಟ್ಟು ಇದು ಒಂದು ಸಹಾಯ ಮಾಡು ಪಾರಿಜಾತಂ, ನಿನಗೆ ಪುಣ್ಯ ಸಿಗುತ್ತೆ. ಅಯ್ಯೋ, ನನ್ ಜೊತೆನೆ ಹಣ ಇಲ್ಲ, ಇನ್ನು ನಿಮಗೆ ಹೇಗೆ ಸಹಾಯ ಮಾಡೋದು? ನನ್ ಮನೆ ಪರಿಸ್ಥಿತಿನೇ ಚೆನ್ನಾಗಿಲ್ಲ, ನನ್ ಜೊತೆ ಹಣನೇ ಇಲ್ಲ. ಹಾಗೆ ಹೇಳಿದ್ರೆ ಹೇಗಮ್ಮ? ಸ್ವಲ್ಪಾದ್ರೂ ಸಹಾಯ ಮಾಡು. ನನ್ ಗಂಡ ಬರುವ ಸಮಯ ಆಯಿತು. ಏನ್ ಸಾರದಮ್ಮ, ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಹಣ ಇಲ್ಲ ಅಂತ ಹೇಳಿದ್ರೆ ಸುಮ್ನೆ ಹೋಗ್ಬೇಕು. ಹಣ ಕೊಡು ಕೊಡು ಅಂತ ಹಿಂಸೆ ಮಾಡಿದ್ರೆ ಎಲ್ಲಿಂದ ಕೊಡೋದು? ಮೊದ್ಲು ಇಲ್ಲಿಂದ ಹೊರಟೋಗಿ. ಹೀಗೆ ಪಾರಿಜಾತಂ ತುಂಬಾ ಕೋಪದಿಂದ ಹೇಳಿದ್ಲು. ಅವಮಾನದಿಂದ ಶಾರದಮ್ಮ ಕಣ್ಣೀರು ಹಾಕಿಕೊಂಡು ಮತ್ತೊಂದು ಮನೆಗೆ ಬಂದ್ರು. ಹೀಗೆ ತುಂಬಾ ಜನರ ಬಳಿ ಸಹಾಯ ಕೇಳಿದ್ರು. ಅವರು ಸಹಾಯ ಮಾಡಿದ ಕೆಲವರ ಬಳಿ ಹೋಗಿ ಕೂಡ ಸಹಾಯ ಕೇಳಿದ್ರು. ಹೀಗೆ ಶಾರದಮ್ಮ ದುಃಖದಿಂದ ಮನೆಗೆ ಬಂದು ಕಣ್ಣೀರನ್ನು ಹಾಕಿದ್ರು. ಅತ್ತೆ ಪರಿಸ್ಥಿತಿಯನ್ನು ಗೀತಾ ಅರ್ಥ ಮಾಡಿಕೊಂಡ್ಲು.
ನನಗೆ ಗೊತ್ತಾಯ್ತತ್ತೆ, ನಿಮ್ಮ ಕಣ್ಣೀರೇ ಆ ವಿಷಯನ ಹೇಳ್ತಾ ಇದೆ. ನೀವು ಚಿಂತೆ ಮಾಡ್ಬೇಡಿ ಅತ್ತೆ. ಇವಾಗ ಏನ್ ಮಾಡೋದು ಗೀತಾ? ನಾವು ಬಡವರಾಗಿಯೇ ಉಳಿಬೇಕಾ? ಮಗನಿಗೆ ಚಿಕಿತ್ಸೆ ಮಾಡೋಣ ಅಂದ್ರೆ ಕೈಯಲ್ಲಿ ನಯ ಪೈಸವಿಲ್ಲ. ಪರಿಸ್ಥಿತಿ ನಮ್ಮ ಮೇಲೆ ಸೇಡು ತೀರಿಸ್ಕೊತಾ ಇದೆ. ನನಗೆ ನಿಜವಾಗ್ಲೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಚಿಂತೆ ಮಾಡ್ಬೇಡಿ ಅತ್ತೆ. ಆ ಮಳೆ ನಮ್ಮ ಬೆಳೆಯನ್ನು ಮಾತ್ರ ತಗೊಂಡೋಯ್ತು, ಆದ್ರೆ ನಮ್ಮ ಹೊಲ ಹಾಗೇನೇ ಇದೆ ಅಲ್ವಾ? ಇವಾಗ ಅದೇ ನಮ್ಗೆ ಸಮಾಧಾನ. ಏನ್ ಹೇಳ್ತೀಯಮ್ಮ ಗೀತಾ? ನಾವು ವ್ಯವಸಾಯ ಮಾಡ್ಬೋದಾ? ಹೆಂಗಸರು ನಾವು ಯೋಚನೆ ಮಾಡಿದ್ರೆ ಮಾಡಕ್ಕಾಗದೆ ಇರೋ ವಿಷಯ ಏನೂ ಇಲ್ಲತ್ತೆ. ಬಿತ್ತನೆ ಹಾಕ್ಲಿಕ್ಕೆ ಕೂಡ ಹಣ ಇಲ್ವಲ್ಲಮ್ಮ, ಏನಮ್ಮ ಮಾಡೋದು? ಇದುವರೆಗೆ ಅವರು ಒಂದೇ ಬೆಳೆನ ತಾನೇ ಹಾಕಿದ್ರು, ಅದು ಕೂಡ ಮಳೆಯಲ್ಲಿ ಕೊಚ್ಕೊಂಡೋಯ್ತು. ನಮ್ಮ ಹಳೆಯ ಬಿತ್ತನೆಗಳು ನಮ್ಮ ಹೊಲದಲ್ಲೇ ಇರುತ್ತೆ. ಒಂದ್ಸಲ ನಾವು ನಮ್ಮ ಭೂಮಿಯನ್ನು ಅಗೆದು ನೋಡೋಣ, ಅದರಿಂದ ಮೊಳಕೆ ಬರುವ ಅವಕಾಶವಿದೆ. ಒಂದ್ಸಲ ನಾವು ಆ ಕೆಲ್ಸನ ಮಾಡಿ ನೋಡೋಣತ್ತೆ. ಸರಿಯಮ್ಮ, ಬಾ ಹೋಗಿ ಮಾಡೋಣ. ಹೀಗೆ ಶಾರದಮ್ಮ ಗೀತಾ ಮತ್ತೆ ಹೊಲಕ್ಕೆ ಬಂದು ಭೂಮಿಯನ್ನು ಅಗೆಯಲು ಆರಂಭಿಸಿದ್ರು. ಹೀಗೆ ಅವರಿಬ್ಬರು ಭೂಮಿಯನ್ನು ಅಗಿತಾ ಇರುವಾಗ ಭೂಮಿಯಲ್ಲಿ ಹಲಸಿನಕಾಯಿ ಸಿಕ್ತು. ಅದು ಪಳಪಳ ಅಂತ ಹೊಳಿತಾ ಇತ್ತು. ಹಲಸಿನಕಾಯಿ ಭೂಮಿಯಿಂದ ಏನಮ್ಮ ಬರ್ತಾ ಇದೆ? ಇದೇನೋ ವಿಚಿತ್ರವಾಗಿದೆ. ನನಗೂ ಹಾಗೆ ಅನ್ಸ್ತಾ ಇದೆ ಅತ್ತೆ. ನಾವು ಈ ಹಲಸಿನಕಾಯಿಯನ್ನು ಕುಯ್ದು ನೋಡೋಣ. ಇಲ್ಲಿ ಬೇಡಮ್ಮ, ನಮ್ಮ ಮನೆಗೆ ತಗೊಂಡೋಗಿ ಅಲ್ಲಿ ನೋಡೋಣ. ಹೀಗೆ ಗೀತಾ ಶಾರದಾ ಆ ಹಲಸಿನಕಾಯಿಯನ್ನು ಮನೆಗೆ ತೆಗೆದುಕೊಂಡು ಬಂದ್ರು. ಹೀಗೆ ಹಲಸಿನಕಾಯಿಯನ್ನು ಕುಯ್ದು ನೋಡಿದ್ರು, ಆದರೆ ಅದರಲ್ಲಿ ಏನೂ ಇರಲಿಲ್ಲ. ಎಲ್ಲವೂ ಖಾಲಿಯಾಗಿತ್ತು. ಆಶ್ಚರ್ಯವಾಗಿದೆ, ಇದರಲ್ಲಿ ಏನೂ ಇಲ್ಲ. ಹೌದು, ಇದು ಭೂಮಿಯಲ್ಲಿ ಯಾಕೆ ಇತ್ತು? ಏನೂ ಅರ್ಥ ಆಗ್ತಿಲ್ಲ. ಹೌದತ್ತೆ, ನನಗೂ ಕೂಡ ಸಂದೇಹವಾಗಿದೆ. ಶಾರದಮ್ಮ ಗೀತಾ ಮಾತಾಡ್ತಾ ಇರುವಾಗ ಮಂಚದ ಮೇಲೆ ಮಲಗಿರುವ ರಮೇಶ್ ಹಸಿವು ಹಸಿವು ಅಂತ ಕರಿತಾ ಇದ್ದ. ಅತ್ತೆ, ಅವರಿಗೆ ಹಸಿವಾಗ್ತಿರುವ ಹಾಗಿದೆ. ಮನೆಯಲ್ಲಿ ಅಕ್ಕಿಯನ್ನು ಬಿಟ್ರೆ ಬೇರೆ ಏನೂ ಇಲ್ಲ. ಏನ್ ಮಾಡೋದು? ಮೊದ್ಲು ಆ ಅಕ್ಕಿಯಲ್ಲಿ ಗಂಜಿ ಮಾಡಿ ಕೊಡಮ್ಮ. ಹೀಗೆ ಶಾರದಮ್ಮ ಹೇಳ್ತಾ ಇದ್ದಾಗ ಆ ಹಲಸಿನಕಾಯಿಯಿಂದ ಬಿಸಿ ಬಿಸಿ ಊಟ ಬಂತು. ರುಚಿಯಾಗಿರುವ ಸಾರು ಬಂತು. ಅದನ್ನು ನೋಡಿ ಶಾರದಮ್ಮನಿಗೂ ಗೀತನಿಗೂ ಆಶ್ಚರ್ಯವಾಯಿತು. ಇಬ್ಬರು ಶಾಕ್ ಆದ್ರು. ಗೀತಾ ಆ ಊಟವನ್ನು ತೆಗೆದುಕೊಂಡು ಬಂದು ರಮೇಶಿಗೆ ತಿನ್ಸಿದ್ಲು. ಹೀಗೆ ಹಲಸಿನಕಾಯಿಯನ್ನು ಅತ್ತೆ ಸೊಸೆ ಇಬ್ರು ದಿಟ್ಟವಾಗಿ ನೋಡ್ತಾ ಇದ್ರು. ಅತ್ತೆ, ಇದು ಸಾಧಾರಣವಾದ ಹಲಸಿನಕಾಯಿ ಅಲ್ಲ. ಹೌದಮ್ಮ, ಇದನ್ನ ನೋಡಿದ್ರೆ ಸಾಧಾರಣವಾದ ಹಲಸಿನಕಾಯಿ ಹಾಗೆ ಇಲ್ಲ. ಆ ದೇವ್ರೆ ನಮ್ಮ ಕಷ್ಟ ನೋಡಿ ಇದನ್ನ ನಮಗೆ ಕೊಟ್ಟಿದ್ದಾನೆ. ಇವಾಗ ಏನತ್ತೆ ಮಾಡೋದು? ಮೊದಲು ನಮಗೆ ಬೇಕಾದ ವಸ್ತುಗಳನ್ನ ಕೇಳೋಣ, ಆವಾಗ ಈ ಹಲಸಿನಕಾಯಿ ಆ ವಸ್ತುಗಳನ್ನ ಕೊಡ್ತದ ಅಂತ ನೋಡೋಣ. ಹೀಗೆ ಶಾರದಮ್ಮ ತಮ್ಮ ಮನೆಗೆ ಬೇಕಾದ ವಸ್ತುವನ್ನು ಕೇಳಿದ್ರು. ಶಾರದಮ್ಮ ಹಾಗೆ ಕೇಳಿದ ತಕ್ಷಣ ಆ ಹಲಸಿನಕಾಯಿಯಿಂದ ವಸ್ತುಗಳೆಲ್ಲ ಹೊರಗೆ ಬಂತು. ಆ ಹಲಸಿನಕಾಯಿಗೆ ಮಂತ್ರಶಕ್ತಿ ಇದೆ ಅಂತ ಅರ್ಥವಾಯಿತು. ಆವಾಗ ಶಾರದಮ್ಮನಿಗೆ ಒಂದು ಯೋಚನೆ ಬಂತು. ಅಮ್ಮ ಗೀತಾ, ಈ ಹಲಸಿನಕಾಯಿನ ನೋಡಿದಾಗ ನನಗೆ ಒಂದು ಯೋಚನೆ ಆಯಿತು. ನಾವು ಬಿರಿಯಾನಿ ಸೆಂಟರ್ ಆರಂಭ ಮಾಡೋಣ. ಇವಾಗ ಆ ವ್ಯಾಪಾರನೇ ಚೆನ್ನಾಗಿ ನಡೀತಿರೋದು. ನಾವು ಬಿರಿಯಾನಿ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಈ ಹಲಸಿನಕಾಯಿ ನಮ್ಗೆ ಬಿರಿಯಾನಿನ ಕೊಡ್ತಾ ಇರುತ್ತೆ. ಅದನ್ನು ಮಾರಿ ನಾವು ಹಣ ಸಂಪಾದನೆ ಮಾಡೋಣ. ತುಂಬಾ ಜನರು ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಅದನ್ನೇ ಮಾಡೋಣಮ್ಮ. ಹೌದು ಅತ್ತೆ, ತುಂಬಾ ಒಳ್ಳೆ ಆಲೋಚನೆ. ಮೊದಲು ಆ ಕೆಲಸವನ್ನೇ ಮಾಡೋಣ. ಆದರೆ ಈ ಹಲಸಿನಕಾಯಿಯ ಬಗ್ಗೆ ಯಾರ ಜೊತೆನೂ ಹೇಳ್ಬಾರ್ದು ಗೀತಾ. ಇಲ್ಲ ಅತ್ತೆ, ಈ ವಿಚಾರವನ್ನು ನಾವೇ ನಮ್ಮೊಳಗೆ ಇಟ್ಟುಕೊಳ್ಳೋಣ. ಯಾರ ಜೊತೆನೂ ಹೇಳದ್ ಬೇಡ. ಅತ್ತೆ ಸೊಸೆ ಇಬ್ಬರು ಹಲಸಿನಕಾಯಿಯ ಸಹಾಯದಿಂದ ಬಿರಿಯಾನಿ ಸೆಂಟರ್ ಅನ್ನು ಆರಂಭಿಸಿದ್ರು. ಹಲಸಿನಕಾಯಿಯಿಂದ ಹೊರಗೆ ಬಂದ ಬಿರಿಯಾನಿ ತುಂಬಾನೇ ರುಚಿಯಾಗಿರುವ ಕಾರಣ ತುಂಬಾ ಜನರು ಅಲ್ಲಿಗೆ ಬಂದು ತಿಂತಾ ಇದ್ರು. ಪಕ್ಕದ ಊರಿನಿಂದ ಕೂಡ ಜನ ಬಂದ್ರು. ಪಕ್ಕದ ಊರಿನಿಂದ ಕೂಡ ತುಂಬಾ ಜನರು ಬಿರಿಯಾನಿ ತಿನ್ನಲು ಬರ್ತಾ ಇದ್ರು. ಅತ್ತೆ ಸೊಸೆಗೆ ಒಳ್ಳೆ ಲಾಭ ಬಂತು. ನೋಡ್ದ ಗೀತಾ, ಸಹಾಯ ಮಾಡಿದವರನ್ನು ಆ ದೇವ್ರು ಯಾವತ್ತೂ ಮರೆಯಲ್ಲ. ನಮ್ಮ ಮೇಲೆ ತುಂಬಾನೇ ಕರುಣೆ ತೋರಿಸಿದ್ದಾನೆ. ನಾವು ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದೀವಿ, ಆದ್ರೆ ಯಾರು ಕೂಡ ನಮ್ಗೆ ಸಹಾಯನೇ ಮಾಡ್ಲಿಲ್ಲ. ತಗೋಮ್ಮ, ಈ ಹಣವನ್ನು ತೆಗೆದುಕೊಂಡು ರಮೇಶಿಗೆ ಟ್ರೀಟ್ಮೆಂಟ್ ಮಾಡು. ತುಂಬಾ ಸಂತೋಷ ಆಗ್ತಿದೆ ಅತ್ತೆ. ಬಡತನದಲ್ಲೇ ಇದ್ದೋಗ್ತೀವಿ ಅನ್ಕೊಂಡಿದ್ದ ನಾವು ಇವತ್ತು ಇಷ್ಟು ಮುಂದೆ ದಾರಿಗೆ ಬಂದಿದ್ದೀವಿ. ನಮ್ಮ ಬಿರಿಯಾನಿ ವ್ಯಾಪಾರ ಕೂಡ ತುಂಬಾನೇ ಫೇಮಸ್ ಆಗ್ತಿದೆ. ಹೌದಮ್ಮ, ಇದೆಲ್ಲ ಆ ದೇವರ ದಯೆಯೇ. ಹೀಗೆ ಅತ್ತೆ ಸೊಸೆ ಇಬ್ರು ತುಂಬಾನೇ ಸಂತೋಷದಲ್ಲಿದ್ರು. ಬಂದ ಲಾಭದಲ್ಲಿ ರಮೇಶಿಗೆ ಚಿಕಿತ್ಸೆಯನ್ನು ಮಾಡಿದ್ರು. ರಮೇಶ್ ಸ್ವಲ್ಪ ದಿನದಲ್ಲೇ ಚೇತರಿಸಿಕೊಂಡ. ಹೀಗೆ ಎಂದಿನಂತೆ ರಮೇಶ್ ಹೊಲದಲ್ಲಿ ಕೆಲಸ ಮಾಡ್ತಿದ್ದ.
ಶಾರದಮ್ಮ ಗೀತಾ ಮಾತ್ರ ಬಿರಿಯಾನಿ ವ್ಯಾಪಾರ ಮಾಡಿಕೊಂಡು ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇದ್ರು.